ನಿನಗೆ ಅಂತ ಬಿಚ್ಚಿ ನಮ್ಮನ್ನ ಸುಡ್ತಾರೆ ಬಾರ್ಬಿಕ್ಯೂ. ಇಲ್ಲಿ ಜರ್ಮನಿಲಿರೋದ್ರಿಂದ ಎಲ್ಲರೂ ಒಂಟಿಯಾಗಿ ಓಡಾಡೋ ಥರ ಪರಿಸ್ಥಿತಿ ಬಂದಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಚಾನಲ್. ಯುಗಾದಿ ಹಬ್ಬದ ಶುಭಾಶಯಗಳು ಯಾರ್ಯಾರಿದ್ದೀರ ಸಬ್ಸ್ಕ್ರೈಬರ್ಸ್, ಆಮೇಲೆ ಇನ್ನು ಮುಂದೆ ಆಗೋರಿಗೆ. ಈ ವರ್ಷ ಆದರೂ ಎಲ್ಲ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಈ ವರ್ಷ ಮಿನಿಮಮ್ ಅಂದರೂ 10,000 ಫಾಲೋವರ್ಸ್ ಮಾಡಿಕೊಳ್ಳೇಬೇಕು ಅಂತ ಒಂದು ಗೋಲ್ ಇಟ್ಕೊಳ್ಳೋಣ. ನೀವೆಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರಾ ಶೇರ್ ಮಾಡಿ, 2-3 ಜನಕ್ಕಾದರೂ ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಆಮೇಲೆ ಹಾಗೆ ಎಲ್ಲ ಕಷ್ಟಗಳು ಎಲ್ಲ ನೋವುಗಳನ್ನ ಹಳೆ ವರ್ಷ ಬಿಟ್ಬಿಟ್ಟು ಈ ವರ್ಷ ಹೊಸದಾಗಿ ಶುರು ಮಾಡೋಣ, ಎಲ್ಲ ಹೊಸದಾಗಿರಲಿ. ಆಮೇಲೆ ಇವತ್ತು ಯುಗಾದಿ ಹಬ್ಬ ಜರ್ಮನಿಲಿ ನೋಡಿ ವಿಕೋ ಅಂತ ಇದೆ. ಯಾರು ಏನೂ ಆಚೆ ಬರೋಲ್ಲ, ಏನೂ ಇಲ್ಲ, ಅವ್ರವ್ರ ಕೆಲಸ ಅವ್ರವ್ರು ಆಯಿತು. ಆದರೆ ನಾವು ಇಂಡಿಯನ್ ಸ್ಟೂಡೆಂಟ್ಸ್ ಏನು ಮಾಡೋದು, ಎಲ್ಲಾದರೂ ಆಚರಿಸೋಣ ಅಂದರೆ ನಮಗೆ ಏನೂ ಗೊತ್ತಿಲ್ಲ ಏನು ಮಾಡೋದು ಅಂತ. ಅದಕ್ಕೆ ಇವತ್ತು ಒಬ್ಬರು ಫ್ಯಾಮಿಲಿ ನನ್ನ ಮತ್ತು ನಮ್ಮ ದೋಸ್ತರನ್ನ ಕರೆದಿದ್ದಾರೆ ಮನೆಗೆ ಊಟಕ್ಕೆ ಯುಗಾದಿ ಹಬ್ಬದ ದಿನ. ಸೊ ಅಲ್ಲಿ ಹೋಗೋಣ, ಊಟ ಮೋಸ್ಟ್ಲಿ ಚೆನ್ನಾಗಿ ಸಿಗುತ್ತೆ. ಇಷ್ಟೇ, ನೋಡೋಣ ಏನಾಗುತ್ತೆ ಅಂತ. ಇಂಡಿಯಾದಲ್ಲಿ ಆಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ವಾಚ್ ಜೊತೆ ಅಲ್ಲಿ ಓಡಾಡ್ತಿದ್ವಿ. ಇವತ್ತು ಇಲ್ಲಿ ಜರ್ಮನಿಲಿರೋದ್ರಿಂದ ಎಲ್ಲರೂ ಒಂಟಿಯಾಗಿ ಓಡಾಡೋ ಥರ ಪರಿಸ್ಥಿತಿ ಬಂದಿದೆ. ನೋಡಿ, ಯುಗಾದಿಗಾದರೂ ಹೊಸ ಬಟ್ಟೆ ಹಾಕಿದ್ದೀವಿ, ಫಿಟ್ ಚೆಕ್ ಮಾಡಿ. ಆಮೇಲೆ ಇವಾಗ ಒಬ್ಬ ಮನುಷ್ಯನ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಊಟ ಅಂದರೆ ಮಿಸ್ಸೇ ಮಾಡಲ್ಲ. ಊಟ ಅಂತ ಎಲ್ಲೇ ಇರಲಿ ಮಿಸ್ಸೇ ಮಾಡಲ್ಲ. ನೋಡ್ತಾ ಇರಿ ಯಾವ ಲೆವೆಲ್ಗೆ ರೆಡಿಯಾಗಿ ಬಂದಿರ್ತಾನೆ, ತೋರಿಸ್ತೀನಿ 5 ನಿಮಿಷ. ನೋಡಿ, ನಾನು ಹೇಳಿದ್ನಲ್ಲ, ಏನು ಹೇಳಿದೆ ನೋಡಿ, ಜರ್ಮನಿಲಿ ಅಂಗವಿಕಲರಿಗೂ ಬರೋ ಥರ ತಯಾರು ಮಾಡಿರ್ತಾರೆ ಬಸ್ ಸ್ಟಾಪಲ್ಲಿ. ಸೊ ಅಂಗವಿಕಲ ಯಾರೇ ಇದ್ದರೂ ಬಂದು ಕೂತ್ಕೋಬೋದು ಒಳಗಡೆ ಆರಾಮಾಗಿ. ನೋಡಿ ಫ್ರೆಂಡ್ಸ್, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಈಗ ಊಟ ಮಾಡೋದಕ್ಕೆ. ಊಟ ಆದಮೇಲೆ ಇವತ್ತು ಯುಗಾದಿ ದಿನ ಕನ್ನಡದವರೆಲ್ಲ ಸೇರಿಕೊಂಡು ಒಂದು ಇವೆಂಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗೋಣ. ನೋಡಿ, ಇದರಲ್ಲೂ ನಾನೇ ವಿನ್ ಆಗಿದ್ದು, ಇವನು ಸೋತಿದ್ದಾನೆ. ಅದನ್ನು ಕಂಟ್ರೋಲ್ ಮಾಡು.
ನನಗೂ ಇವತ್ತು ಒಂದು ಯುಗಾದಿ ಇವೆಂಟ್ ಮುಗೀತು. ಅದನ್ನ ಮುಗಿಸ್ಕೊಂಡು ನಾವು ಬರ್ತಾ ಇದೀವಿ. ಜರ್ಮನಿಲಿ ಇಂಡಿಯನ್ಸ್ ಕಾಣಿಸಲ್ಲ ಅಂತೀರಿ, ತೋರಿಸ್ತೀನಿ ನೋಡಿ. ನೋಡಿ ಇವತ್ತು ಇಲ್ಲಿ ಕನ್ನಡದ ಇವೆಂಟ್ ಒಂದು ಮುಗೀತು, ಚೆನ್ನಾಗಿತ್ತು. ಈ ನನ್ನ ಮಕ್ಳಿಗೆ ಆಚೆ ಬಂದುವಾಗ ಸ್ವೆಟ್ರ್ ಹಾಕೊಟ್ರು, ಚಳಿ ಇದೆ ಅಂತ ಕೇಳಲ್ಲ, ನಮ್ಮ ಥರ ಸ್ವೆಟ್ರ್ ಹಾಕೊಂಡ್ ಬರ್ಬೇಕು. ಆಮೇಲೆ ಇವಾಗ ಕನ್ನಡ ಇವೆಂಟ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಯಾರೋ ಪಾಪ ಫ್ಯಾಮಿಲಿ ಆರಾಮಾಗಿ ಹ್ಯಾಪಿಯಾಗಿದೆ, ನೋಡೋಣ. ಮತ್ತೆ ಇವಾಗ ಬಸ್ ಹುಡ್ಕೊಂಡು ನಾವು ಇನ್ನು ಹೊರಟ್ವಿ. ನಾವು ಹೋಗ್ತೀವಿ. ಗುರು ಯಾವ್ದು ಅಂಗಡಿನ ತೆಗ್ದಿರಲ್ಲ, ಪೆಟ್ರೋಲ್ ಬಂಕ್ ಏನಾರ ಜ್ಯೂಸ್ ಆದ್ರೂ ಕುಡಿಯೋಣ. ನಾನೇನು ಕೊಡ್ಸಲ್ಲ. ಏಕೆ ನೋವೇ ಬೆಲ್ಟ್ ಹಾಕಿದ್ದೆ ಅದು ಹಂಗೆ ಯಾಕೆ ಹೊಡೆಯೋಣ ನಿನಗೆ ಅಂತ ಬಿಚ್ಚಿ. ನೋಡಿ ಚಳಿಗೆ ಹೆಂಗಾಗ್ತಿದೆ ಅಂದ್ರೆ ಚಳಿಗೆ ಇಲ್ಲಿ ನೋಡಿ. ಎಲ್ಲರೂ ಈ ದೇಶದಲ್ಲಿ ಯಾರ್ಯಾರು ನಾವೆಲ್ಲ ಇದೀವೋ ಈ ಪ್ರಪಂಚದಲ್ಲಿ ಒಂದಿನ ಬಂದು ಈ ತರ ಜಾಗದಲ್ಲೇ ಮನೆ ಮಾಡಬೇಕು. ಕ್ರಿಶ್ಚಿಯನ್ಸು, ಹಿಂದೂಸು ನಮ್ಮನ್ನ ಸುಡ್ತಾರೆ, ಬಾರ್ಬಿಕ್ಯೂ